Hi, good evening. Welcome back to my YouTube channel and welcome back to my new vlog. ಸೊ ಇವತ್ತಿನ ಲಾಗ್ ಏನಪ್ಪ ಅಂತಂದರೆ ಬರ್ಡೇ ಶಾಪಿಂಗ್ ಇದೆ ಸ್ವಲ್ಪ. ಸೊ ಅದನ್ನು ಮುಗಿಸ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀನಿ. ನಂದಲ್ಲ ಬರ್ಡೇ, ನಮ್ಮ ಮನೆಯವ್ರ ಬರ್ಡೇ ಇತ್ತು. ಹೇಗಿದ್ರು ಬಟ್ಟೆ ಕೊಡಿಸ್ಬೇಕಿತ್ತಲ್ಲ, ಹಾಗೆ ಲೈಫ್ ಸ್ಟೈಲಲ್ಲಿ ಎಲ್ಲ ಸಿಗುತ್ತೆ ಬ್ರ್ಯಾಂಡು. ಸೊ ನಮ್ಮ ಬಾವ ಅವ್ರಿಗೇನೋ ಎಂಪ್ಲಾಯ್ ಡಿಸ್ಕೌಂಟ್ ಇದೆ 30% ಅಂತ ಹೇಳಿದರು. ಸೊ ಹಾಗೋ ಈಗೋ ಅದ್ರ ಜೊತೆಲಿ ಬರ್ಡೇ ಶಾಪಿಂಗ್ ಮುಗಿಸ್ಬಿಡೋಣ ಅಂತೇಳ್ಬಿಟ್ಟು ಕರ್ಕೊಂಡೋದ್ವಿ. ಇವ್ರ ಫೇವ್ರೇಟ್ ರೇರ್ ಹ್ಯಾಬಿಟ್ಟು ಬ್ರ್ಯಾಂಡ್. ಇವ್ರು ಇದನ್ನು ಬಿಟ್ಟು ಆಚೆ ಬರೋದೇ ಇಲ್ಲ. ಸೊ ಹುಡುಕ್ತಾಯಿದ್ರು, ಅವ್ರಿಗೆ ಸ್ಟೋನ್ ಬ್ಲೂ ಮತ್ತು ಯಾವುದೋ ಪರ್ಪಲ್ ಕಲರ್ ಲಾಸ್ಟ್ ಟೈಮೇ ತೊಗೊಂಡಿದ್ರು. ಲಾಸ್ಟ್ ಟೈಮ್ ನಾವು ಎಲ್ಲಿ ತೊಗೊಂಡ್ವಿ ಮರ್ತೋಗಿದೆ ನನಗೇನೆ. ಲೂಲು ಮಾಲಲ್ಲಿ ತೊಗೊಂಡಿದ್ದು, ಯಾವುದು ಅಂತ ಗೊತ್ತಿಲ್ಲ. ಬಟ್ ಇಲ್ಲಿ ರೇರ್ ಹ್ಯಾಬಿಟ್ ಎಲ್ಲ ಇತ್ತಲ್ಲ, ಎಲ್ಲ ಬ್ರ್ಯಾಂಡ್ಸ್ ಇತ್ತಲ್ಲ. ಸೊ 30% ಅಂದರೆ ಸ್ವಲ್ಪ ವರ್ತ್ ಅನಿಸುತ್ತೆ ಅಂತೇಳಿ ಶಾಪಿಂಗ್ಗೆ ಅಂತ ಬಂದ್ವಿ. ಈ ಬೆಂಗಳೂರಲ್ಲಿರೋ ವೆದರಿಗೆ ಮಳೆ ಸಿಕ್ಕಾಪಟ್ಟೆ ಒಂಥರ ಗಜಿ ಬಿಜಿ ಅನ್ನಿಸ್ತಾಯಿತ್ತು. ಸೊ ನಾವು ಅದಕ್ಕೇ ಹೇಗಿದ್ರೂ ಮಂತ್ರಿ ಹತ್ರನೇ ಎಲ್ಲ ಇರೋದು, ಆರಾಮಾಗಿ ಹೋಗಿ ಮೆಟ್ರೋದಲ್ಲಿ ರಿಟರ್ನ್ ಬಂದರೆ ಆಯಿತು ಅಂಥೇಳಿ ಗಾಡಿ ತೊಗೊಂಡೋಗಿ ಹಾಕಿ ಈ ಕಡೆಯಿಂದನೂ ಮೆಟ್ರೋದಲ್ಲಿ ಹೋಗಿ ಆ ಕಡೆಯಿಂದನೂ ನಾವು ಮೆಟ್ರೋದಲ್ಲೇ ಆರಾಮ್ಸೆ ಬಂದ್ವಿ. ಸೊ ಸ್ವಲ್ಪ ಒಂದಷ್ಟು ಅಂದರೆ ಎಲ್ಲ ಮೆಜರ್ಮೆಂಟ್ ಒಂದೇ ಥರ ಇರೋಲ್ಲ. ಕೆಲವೊಂದು ಬ್ರ್ಯಾಂಡಲ್ಲಿ 39 ಇರುತ್ತೆ, 39 40 ಇರುತ್ತೆ, ಈ ಥರ ಇರುತ್ತೆ. ಕೆಲವೊಂದು ಲೂಸ್ ಇತ್ತು ಸಿಕ್ಕಾಬಿಟ್ಟೆ, ತೊಗೊಂಡಿರೋದೇ 38 ಅಂತ. ಸೊ ಇವರು ಈ ಬ್ರ್ಯಾಂಡಲ್ಲಿ ತೊಗೊಂಡ್ರು. ಆಮೇಲೆ ಅಲನ್ಸೋಲಿ ಒಂಥರ ಶರ್ಟ್ ತುಂಬ ಚೆನ್ನಾಗಿತ್ತು. ಅದರಲ್ಲಿ ನಾವು ಹುಡುಕ್ತಿದ್ದ ಕಲರ್ ಸಿಕ್ತು. ಸೊ ಒಂದನ್ನು ರಿಟರ್ನ್ ಮಾಡಿ ರೇರ್ ಹ್ಯಾಬಿಟಲ್ಲಿ ಆಲೆನ್ಸೋಲಲ್ಲಿ ತೊಗೊಳ್ಳೋಣ ಅಂದ್ಬಿಟ್ಟು ತೊಗೊಂಡ್ವಿ. ಇದು ಸ್ವಲ್ಪ ಉದ್ದ ಇತ್ತು, ಮತ್ತು ಅದನ್ನು ಆಲ್ಟ್ರೇಷನ್ ಮಾಡಿಸೋದು ಸ್ವಲ್ಪ ಕಷ್ಟ ಆಗುತ್ತಲ್ಲ. ಸೊ ಅದಕ್ಕೆ ಇದನ್ನು ಬಿಟ್ಟು ಆಲೆನ್ಸೋಲೆಲ್ಲ ತೊಗೊಂಡ್ವಿ. ವರ್ತ್ ಅಂತ ಅನ್ನಿಸ್ತು. ಸೊ ಪ್ಯಾಂಟ್ ಮಾತ್ರ ತುಂಬ ಚೆನ್ನಾಗಿತ್ತು, ಸ್ಟ್ರೆಚಬಲು, ಮೆಟೀರಿಯಲ್ ಸಖತ್ತಾಗಿತ್ತು. ಆಲೆನ್ಸೋಲೆಲ್ಲೇ ತೊಗೊಂಡಿದ್ದು. ರೇರ್ ಹ್ಯಾಬಿಟ್ ಇದೊಂದು ತೊಗೊಂಡ್ವಿ. ಇದು ಆಲೆನ್ಸೋಲಿದೆ ತೊಗೊಂಡಿದ್ದು. ಈ ಶರ್ಟ್ ತುಂಬ ಇಷ್ಟ ಆಯಿತು ನಂಗೆ. ಇದಕ್ಕಿಂತ ಈ ಒಂಥರ ಬ್ಲ್ಯಾಕ್ ಬ್ರೌನು ಒಂಥರ ಬ್ಲ್ಯಾಕಲ್ಲ ಅದು, ಬಟ್ ತುಂಬ ಚೆನ್ನಾಗಿದೆ. ಸೊ ನಾನು ಇದನ್ನು ಸೆಲೆಕ್ಷನ್ ಮಾಡಿದೆ. ಸೊ ನಾನು 2 ಶರ್ಟು ಮತ್ತು ಒಂದು ಪೇರ್ ಜೊತೆ ಒಂದು ಶರ್ಟ್ ಕೊಡಿಸ್ದೆ. ಅವರೊಂದು ಜೊತೆ ಸಪ್ರೇಟ್ ಇರಲಿ ಅಂತ ಅಂದ್ಬಿಟ್ಟು ಅವರು ಒಂದು ಪೇರ್ ತೊಗೊಂಡ್ರು. ಬಟ್ ತುಂಬ ಚೆನ್ನಾಗಿತ್ತು, ವರ್ತ್ ಅನ್ನಿಸ್ತು. ಆ ಪ್ಯಾಂಟ್ ಅಂತೂ ಸ್ಟ್ರೆಚಬಲ್ ಸಖತ್ತಾಗಿದೆ. ಸೊ ಇಷ್ಟನ್ನು ಶಾಪಿಂಗ್ ಮಾಡ್ಕೊಂಡು ಮನೆಗೆ ಬರೋ ಅಷ್ಟರಲ್ಲಿ ನಾವು 8 o'clock ಆಯಿತು. ಸೊ ಅಲ್ಲೇ ಆಲ್ಟ್ರೇಷನ್ ಮುಗಿಸ್ಕೊಂಡ್ಬಿಡೋಣ. ಔಟ್ಸೈಡ್ ಮತ್ತೆ ಯಾವ್ಯಾವ ಥರ ಮಾಡ್ತಾರೋ ಏನೋ, ಇಲ್ಲಿ ಅಮೌಂಟ್ ಪೇ ಮಾಡಿ ಮಾಡಿಸ್ಕೊಳ್ಳೋದ್ಕಿಂತ ಅಲ್ಲೇ ಮಾಡಿಸೋಣ ಅಂಥೇಳಿ ಸ್ವಲ್ಪ ಲೆಂತ್ ಮತ್ತು ಅದು ಶರ್ಟ್ ಲೆಂತು ಪ್ಯಾಂಟ್ ಲೆಂತು ಇರೋದನ್ನು ಅಲ್ಲೇ ಕಟ್ ಮಾಡಿಸ್ಕೊಂಡು ಆಲ್ಟ್ರೇಷನ್ ಮಾಡಿಸ್ಕೊಂಡು ಬಂದ್ವಿ. ಫ್ಯಾಬ್ರಿಕ್ ಮಾತ್ರ ಸಖತ್ತಾಗಿತ್ತು, ಸಾಫ್ಟಾಗಿತ್ತು. ನಂಗೆ ಇದೇ ಇಷ್ಟ ಆಗಿದ್ದು. ಇದು ಎಲ್ಲ ಆಲೆನ್ಸೋಲಿದೆ ಕೊಡಿಸ್ದೆ. ಇದೊಂದು ರೇರ್ ಹ್ಯಾಬಿಟು ಮತ್ತು ಇದು ಆಲೆನ್ಸೋಲಿದೆ ತೊಗೊಂಡ್ವಿ ಪ್ಯಾಂಟು. ರೇರ್ ಹ್ಯಾಬಿಟಲ್ಲೇ ತೊಗೊಂಡಿದ್ದು, ಬಟ್ ಅದು ಏನೋ ಅಷ್ಟೊಂದು ಕಂಫರ್ಟಬಲ್ ಅಂತ ಅನ್ನಿಸ್ತಿಲ್ಲ. ಬಟ್ ಈ ಪ್ಯಾಂಟ್ ಮುಟ್ಟಿದ ತಕ್ಷಣ ಇಷ್ಟ ಆಯಿತು. ಸೈಜು ಸಿಕ್ಕಿಲ್ಲ, ಇಲ್ಲ ಇನ್ನೊಂದೆರಡು ಕಲರ್ ತೊಗೊಂಡು ಬರ್ಬೋದಿತ್ತು ಆರಾಮ್ಸೆ. ವರ್ತ್ ಅಂತ ಅನ್ನಿಸ್ತು. ಒಂದು 30 ಇರೋದ್ರಿಂದ ಆರಾಮ್ಸೆ ಡಿಸ್ಕೌಂಟ್ ಐತಲ್ಲ. ಸೊ ತೊಗೊಂಡು ಮನೆಗೆ ನಾವು ರಿಟರ್ನ್ ಆಗೋ ಅಷ್ಟರಲ್ಲೇ ಟೈಮ್ ಆಯಿತು. ಸೊ ಆನ್ ದ ವೇ ಬರ್ತಾನೆ ಅಂದರೆ ಸಂಜೆ ಆಗೋಯಿತು, ನೈಟ್ ಆಗೋಯಿತು. ಈ ಸಂಜೆ ಟೈಮಲ್ಲಿ ಏನಾದ್ರು ಸ್ನ್ಯಾಕ್ಸ್ ತಿಂತಿದ್ವಿ, ನಾವು ತಿಂದೆಲ್ಲ ಬಂದ ತಕ್ಷಣ ನಾನು ಅಲ್ಲೇ 2 ಎಗ್ ಪಪ್ಸು ಪಾರ್ಸೆಲ್ ತಂದಿದ್ದೆ. ಸಿಕ್ಕಾಪಟ್ಟೆ ಹೊಟ್ಟೆ ಬೇರೆ ಹಸಿವಾಗಿತ್ತು. ಸೊ ಪಪ್ಸ್ ತಿನ್ಕೊಂಡು ಆಮೇಲೆ ಏನಾದರೂ ಕುಕ್ ಮಾಡೋಣ ಅಂಥೇಳಿ ಪಪ್ಸ್ ತಿಂತ ಕೂತಿದ್ದೆ. ಏನಾದರೂ ಆಗಲಿ ಎಲ್ಲಿಂದಾದರೂ ಬಂದರೆ ಅಡುಗೆ ಮಾಡಬೇಕು ಅಂದರೆ ತುಂಬ ಬೋರ್ ಅನಿಸುತ್ತೆ. ಅದಕ್ಕೆ ಅನ್ನ ಸಾಂಬಾರು ಎಲ್ಲ ಮಾಡೋ ಅಷ್ಟರಲ್ಲಿ ಲೇಟ್ ಆಗುತ್ತಲ್ಲ ಅಂಥೇಳಿ ಪಪ್ಸ್ ತಿಂದ್ಬಿಟ್ಟು ಏನು ಮಾಡೋದು, 1 ಟೈಮ್ಗಲ್ವಾ, 2 ಟೈಮ್ಸ್ ಅಂದರೆ ಸಾಂಬಾರು ಮಾಡೋಣ. ಅದಕ್ಕೋಸ್ಕರ ಜೀರಾ ರೈಸ್ ಮಾಡೋಣ ಅಂತ ಅಂದ್ಕೊಂಡೆ. ಸೊ ಫಸ್ಟ್ ಟೈಮ್ ನಾನು ಮಾಡಿದ್ದು. ಹೋಟೆಲಲ್ಲಿ ಆಗೋ ಥರ ಬಂದಿಲ್ಲ ಅಂದ್ರೂ ಬಟ್ ಚೆನ್ನಾಗಿ ಬಂದಿತ್ತು ಒಂದು ಲೆವೆಲ್ಲಿಗೆ. ಜಸ್ಟ್ ಇಷ್ಟೇ, ಜೀರಿಗೆ ಸ್ವಲ್ಪ ಜಾಸ್ತಿ ಹಾಕೊಂಡ್ರೆ ಮುಗೀತಿದ್ದಕ್ಕೆ. ನಂಗೆ ಅನ್ನ ಎಲ್ಲ ಪುಡಿಯಾಗಿ ಇದ್ದರೆ ಚೆನ್ನಾಗಿರುತ್ತೆ ಅಂಥೇಳಿ ನಾನು ಕುಕ್ಕರಲ್ಲಿ ಕೂಗಿಸಿಲ್ಲ, ಪಾತ್ರೆಯಲ್ಲೇ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಪಾತ್ರೆಯಲ್ಲೇ ಮಾಡ್ಕೊಂಡಿದ್ದೆ. ಮಧ್ಯಾಹ್ನ ನಾವು ಕರೆಕ್ಟಾಗಿ ಊಟ ಮಾಡಿರಲಿಲ್ಲ. ಸೊ ಹಾಸ್ಪಿಟಲ್ಗೆ ಹೋಗಿ ಅಲ್ಲಿಂದ ನಮ್ಮ ಬಾಬಾ ಕಾಲ್ ಮಾಡಿ ಹೇಳಿದ್ಮೇಲೆ ಹೋಗಿ ಬಂದ್ಬಿಡೋಣ ಹೀಗೆ ಅಂಥೇಳಿ
ಹಾಸ್ಪಿಟಲ್ಗೆ ಹೋಗಿದ್ದೋ ಬಟ್ಟೆಲೇ ಹಾಗೆ ಹೊರಟ್ವಿ, ಸುಮ್ಮನೆ ಮುಗಿಸ್ಕೊಂಬಂಬಿಡೋಣ ಅಂಥೇಳಿ. ಸೊ ಸಖತ್ತಾಗಿತ್ತು ಜೀರಾ ರೈಸ್ ಮಾತ್ರ. ಈ ದ್ರಾಕ್ಷಿ ಗೋಡಂಬಿ ಎಲ್ಲ ಸಿಗ್ತಾಯಿತ್ತು ತಿನ್ನಬೇಕಾದ್ರೆ. ನಾನು ಫಸ್ಟ್ ಟೈಮ್ ಅಲ್ವಾ ಟ್ರೈ ಮಾಡಿದ್ದು ಅಂತ ಸ್ವಲ್ಪನೇ ಟ್ರೈ ಮಾಡಿದ್ದು, ಬಟ್ ಆಮೇಲೆ ಇನ್ನೂ ತಿನ್ನಬೇಕು ಅಂತ ಅನ್ನಿಸ್ತಾಯಿತ್ತು. ಜೊತೆಗೆ ಸೌತೆಕಾಯಿ ಇಟ್ಕೊಂಡು ತಿನ್ನೋಣ ಅಂತ ಕೂತ್ಕೊಂಡ್ವಿ. ಸೊ ನೀವು ಒಂದ್ಸಲ ಟ್ರೈ ಮಾಡಿ ಜೀರಾ ರೈಸು. ಅಂದರೆ ಎಲ್ಲರಿಗೂ ಮಾಡೋಕ್ಕೆ ಬರುತ್ತೆ, ಒಂದು ಸಲ ಈ ಥರನೂ ಟ್ರೈ ಮಾಡಿ, ಚೆನ್ನಾಗಿತ್ತು. ನಾನು ಬಟರ್ ಯೂಸ್ ಮಾಡಿದ್ದು ಆಯಿಲ್ ಜೊತೆಗೆ, ಸಖತ್ತಾಗಿತ್ತು. ಸೊ ಇವತ್ತಿನ ಲಾಗ್ ಇದಾಗಿತ್ತು. ಹಾಗೆ ನಮ್ಮ ಮನೆ ಕೆಳಗಡೆ ಯಾರೋ ಮುಸ್ಲಿಮ್ಸ್ ಇದ್ದರು, ಅವರೇನೋ ಮಾವಿನ ಹಣ್ಣು ಬೆಳೆದಿದ್ರಂತೆ ಅಂತೇಳಿ ಅವರು ಸ್ವಲ್ಪ ಒಂದಷ್ಟು ಮಾವಿನ ಹಣ್ಣು ತಂದುಕೊಟ್ರು. ಓಹೋ, ಮಾವಿನ ಹಣ್ಣೇ ಬರ್ತಿದ್ದಿಲ್ಲಪ್ಪ ನಮ್ಮ ಮನೆಗೆ ಅಂತ ಅಂದ್ಕೊಂಡೆ. ಆ್ಯಂಡ್ ಅವ್ರು ವೆರೈಟಿ ಮಾವಿನ ಹಣ್ಣು ಕೊಟ್ಟಿದ್ದರು. ಅಂದರೆ ಈ ತೋತಾಪುರಿ ಥರದ್ದು, ಮತ್ತು ಇನ್ನೊಂದೇನೋ ಅದು ಮೆಣಸಿನ ಮಾವಿನ ಹಣ್ಣು, ಅದ್ರ ಜೊತೆಗೆ ಅದು ಒಂದಷ್ಟು ಸೇರಿಸಿ ಮಾವಿನ ಹಣ್ಣನ್ನು ತಂದುಕೊಟ್ರು. ನಮ್ಮ ಮನೇಲೂ ಸ್ವಲ್ಪ ಇತ್ತು, ನಾವು ಬೇಡ ಅಂತೇಳಿ ಸ್ವಲ್ಪ ಕೊಟ್ಟು ಒಂದೊಂದು ಪೀಸು ತೊಗೊಂಡ್ವಿ. ಎಲ್ಲ ಒಂದು ಐದು ಪೀಸ್ ಹಾಕಿದ್ರು. ಬೇಡ ಅಂತ ಅನ್ನಿಸೋದಕ್ಕೆ ಒಂದೊಂದು ಪೀಸಸ್ ಸಾಕಾಗುತ್ತೆ, ಸುಮ್ಮನೆ ಏನಕ್ಕೆ ಇಷ್ಟೊಂದು ಈಸ್ಕೊಂಡು ವೇಸ್ಟ್ ಮಾಡಬಾರ್ದಲ್ಲ, ಬೇರೆಯವ್ರಿಗಾದರೂ ಕೊಡಿ. ನಾವು ತರಿಸಿದ್ವಿ ಅಂಥೇಳಿ ಒಂದಷ್ಟು ತೊಗೊಂಡ್ವಿ. ಸಖತ್ತಾಗಿತ್ತು. ಬಾದಾಮಿ ಮಾವಿನ ಹಣ್ಣು ಅಂತ ಕೊಟ್ಟಿದ್ರು, ಅದಂತೂ ಸಿಕ್ಕಾಪಟ್ಟೆ ಸಖತ್ತಾಗಿತ್ತು. ಸೊ ಇವತ್ತಿನ ಲಾಗ್ ಇದ್ದೇನೆ. ಸೊ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ನನ್ನ ಚಾನಲ್ನ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಆ್ಯಂಡ್ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.